ವೃಶ್ಚಿಕ ರಾಶಿಯವರೇ, ಈ ವಾರ ನಿಮಗೆ ಅದ್ಭುತ ಶಕ್ತಿ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನ ತರಲಿದೆ. ಚಂದ್ರನು ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮಲ್ಲಿ ಹೊಸ ಹುರುಪು ಮತ್ತು ಆಧ್ಯಾತ್ಮಿಕ ಸ್ಪಷ್ಟತೆ ಮೂಡಲಿದೆ. ನಿಮ್ಮ ಅಂತಃಪ್ರಜ್ಞೆ ಈ ಸಮಯದಲ್ಲಿ ಬಹಳ ಚುರುಕಾಗಿರುತ್ತದೆ. ಇದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. ವೃತ್ತಿ ಜೀವನದಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಲನು 6ನೇ ಮನೆಯಲ್ಲಿ ಬಲಿಷ್ಠನಾಗಿದ್ದಾನೆ. ಇದು ನಿಮ್ಮ ಕೆಲಸದ ವೇಗ ಮತ್ತು ದೃಢ ನಿಷ್ಠೆಯನ್ನು ಹೆಚ್ಚಿಸುತ್ತದೆ. ಕಚೇರಿಯಲ್ಲಿನ ಸ್ಪರ್ಧೆ ಅಥವಾ ಅಡೆತಡೆಗಳನ್ನು ನೀವು ಸುಲಭವಾಗಿ ಮೆಟ್ಟಿ ನಿಲ್ಲುತ್ತೀರಿ. ಹೊಸ ಯೋಜನೆಗಳ ಜವಾಬ್ದಾರಿ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯ. ಆದರೆ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ತಾಳ್ಮೆಯಿಂದಿರಿ. ಎಲ್ಲರನ್ನೂ ಒಟ್ಟಿಗೆ ಕರೆದೊಯ್ಯುವುದು ನಿಮಗೆ ಹೆಚ್ಚಿನ ಯಶಸ್ಸನ್ನು ನೀಡುತ್ತದೆ. ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ ಶುಕ್ರ ಮತ್ತು ಗುರು 8ನೇ ಮನೆಯಲ್ಲಿದ್ದಾರೆ. ಇದರಿಂದ ಅನಿರೀಕ್ಷಿತ ಧನಲಾಭ ಅಥವಾ ಸಂಗಾತಿಯ ಯಶಸ್ವಿನಿಂದ ನಿಮಗೆ ಅನುಕೂಲವಾಗಲಿದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಆಳವಾದ ಪ್ರೀತಿಯನ್ನು ನೀವು ಬಯಸುತ್ತೀರಿ. ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಬೆಂಬಲ ಎಲ್ಲರನ್ನೂ ಒಂದುಗೂಡಿಸುತ್ತದೆ. ಅವಿವಾಹಿತರಿಗೆ ಬೌದ್ಧಿಕವಾಗಿ ಆಕರ್ಷಿಸುವ ವ್ಯಕ್ತಿಗಳ ಪರಿಚಯವಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಮಂಗಲನ ಪ್ರಭಾವದಿಂದ ನಿಮಗೆ ಹೆಚ್ಚಿನ ದೈಹಿಕ ಸಾಮರ್ಥ್ಯ ಸಿಗಲಿದೆ. ಆದರೆ ಈ ಶಕ್ತಿಯನ್ನು ವ್ಯಾಯಾಮ ಅಥವಾ ಕ್ರೀಡೆಗಳ ಮೂಲಕ ಸದ್ಬಳಕೆ ಮಾಡಿಕೊಳ್ಳಿ. ಜೀರ್ಣಕ್ರಿಯೆಯ ಬಗ್ಗೆ ಗಮನವಿರಲಿ ಮತ್ತು ಮನಸ್ಸಿನ ಶಾಂತಿಗಾಗಿ ಪೂರಕ ವಿಶ್ರಾಂತಿ ಪಡೆಯಿರಿ. ಈ ವಾರ ನಿಮ್ಮ ಮೇಲಿರುವ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಗುರಿಯತ್ತ ಧೈರ್ಯದ ಹೆಜ್ಜೆ ಇಡಿ. ನಿಮ್ಮ ತೀವ್ರವಾದ ಪರಿಶ್ರಮವೇ ನಿಮ್ಮ ದೊಡ್ಡ ಆಸ್ತಿ. ಸವಾಲುಗಳನ್ನು ಯಶಸ್ಸಿನ ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ. ನಿಮಗೆ ಈ ವಾರ ಶುಭವಾಗಲಿ.